ನಾನು ನಿಂತಿರುವಂತಹ ಬಿಲ್ಡಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಎಂಡಿಂಗ್ ಪೊಸಿಷನ್ ಅಲ್ಲಿ ಇದೆ. ಅಲ್ಲೂ ಕೂಡ ಆಲ್ಮೋಸ್ಟ್ ಎಲ್ಲಾ ಕಂಪ್ಲೀಟ್ ಆಗಿದೆ. ಇದೇ ಲೇಔಟ್ ಅಲ್ಲಿ ಇರ್ತಕ್ಕಂಥ ಬಿಲ್ಡಿಂಗ್ಗಳಿವು. ಸೊ ಅಲ್ಲಿ ನೋಡ್ತಾ ಇರ್ಬೋದು, ಮನೆಗಳೆಲ್ಲ ನೋಡಿ ಆಲ್ಮೋಸ್ಟ್ ಯಾವ ತರ ಇದೆ, ಒಂದು ಹೊಸ ಬಿಲ್ಡಿಂಗ್ಗಳೆಲ್ಲ ಆಗಿದೆ. ಇಂಥ ಜಾಗದಲ್ಲಿ ನಿಮಗೆ ಸೈಟ್ಗಳನ್ನ ತೋರಿಸ್ತಾ ಇರೋದು. ಒಂದು ಲಿಮಿಟೆಡ್ ಸೈಟ್ಸ್ಗಳು ಅವೈಲೇಬಲ್ ಇದಾವೆ ಇಲ್ಲಿ ನೋಡಿ. ನೆಲಮಂಗಲ ಬೈಪಾಸ್ ಹೈವೇ ಅದು. ಅಲ್ಲೇನು ವೆಹಿಕಲ್ಗಳು ಹೋಗ್ತಾ ಇದೆಯೋ, ಬಸ್ ಹೋಗ್ತಾ ಇದೆ, ಮತ್ತೆ ಕಾರ್ಗಳು ಹೋಗ್ತಾ ಇದ್ದಾವೆ. ನೀವು ಆ ಹೈವೇನ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಆ ಹೈವೇ ಪಕ್ಕದಲ್ಲಿರ್ತಕ್ಕಂಥದ್ದೇ ಈ ಲೇಔಟ್ ಏನು ನೋಡ್ತಾ ಇದ್ರು ನೋಡಿ. ಇಲ್ಲೆಲ್ಲ ಮನೆ ಕಟ್ಕೊಂಡಿದ್ದಾರೆ ಆಲ್ರೆಡಿ. ಸುತ್ತಮುತ್ತ ಮನೆಗಳಿದಾವೆ. ಮತ್ತೆ ಇಲ್ಲೂ ಕೂಡ ನೋಡ್ತಾ ಇರ್ಬೋದು ನೀವು, ಮನೆಗಳು ಸುತ್ತಮುತ್ತ ಬಹಳ ದೊಡ್ಡ ಬಂಗ್ಲೆಗಳೇ ಆಗಿದಾವೆ ಇಲ್ಲಿ. ಸೊ ಅಂತ ಲೇಔಟ್ ಅಲ್ಲಿ ನಿಮಗೆ ಸೈಟ್ಗಳನ್ನ ತೋರಿಸ್ತಾ ಇರೋದು. ಲಿಮಿಟೆಡ್ ಸೈಟ್ಸ್ಗಳು ಅವೈಲೇಬಲ್ ಇದಾವೆ. ಆಲ್ರೆಡಿ ಮನೆ ಕೂಡ ಕಟ್ಕೊಂಡಿದ್ದಾರೆ. ಗೃಹ ಪ್ರವೇಶ ಒಂದೇ ಬ್ಯಾಲೆನ್ಸ್ ಇರ್ತಕ್ಕಂಥದ್ದು. ಸೊ ಇಂಥ ಸ್ಪಾಟ್ ಲೊಕೇಶನ್ ಯಾರಾದರೂ ಸೈಟ್ ಹುಡುಕ್ತಾ ಇದ್ರೆ ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ 45 ಸೈಟ್ ಇರುವಂತ ಲೇಔಟ್ ಸರ್. ಇದರಲ್ಲಿ ಆಲ್ಮೋಸ್ಟ್ 50% ಸೋಲ್ಡ್ ಔಟ್ ಆಗಿದೆ. 50% ಮಾತ್ರ ಅವೈಲೇಬಲ್ ಇದೆ. ಸೊ ಈಗ ನೆಲಮಂಗಲ ಬೈಪಾಸ್ ಇಂದ ಜಸ್ಟ್ 500 ಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಲೇಔಟ್ ಅಲ್ಲಿ ಇದೀವಿ. ನೀವು ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬೇಕಂದ್ರೆ ಹೈವೇ ಪಕ್ಕದಲ್ಲಿ ಇರ್ತಕ್ಕಂಥದ್ದೇ ಅಲ್ವಾ? ಸೊ ನಿಮಗೆ ಗೊತ್ತಿರ್ಬೋದು, ಮೆಟ್ರೋ ಏನಿದೆ, ನಮ್ಮ ಮೆಟ್ರೋ ಇದೆಯಲ್ಲ, ಸೊ ಆಲ್ಮೋಸ್ಟ್ ಅದು ತುಮಕೂರುವರೆಗೂ ಎಕ್ಸ್ಟೆನ್ಷನ್ ಆಗಿದೆ. ಸೊ ನೆಲಮಂಗಲವರೆಗೂ ಆಲ್ರೆಡಿ ನಿಮಗೆ ಸಾಯಿಲ್ ಟೆಸ್ಟ್ ಕೂಡ ಮಾಡಿದ್ದಾರೆ. ಸೊ ಮೆಟ್ರೋ ಬಂದರೆ ನಮಗೆ ನೆಕ್ಸ್ಟ್ ಸ್ಟೇಷನ್ ಬಂದ್ಬಿಟ್ಟು ಜಸ್ಟ್ ಇಲ್ಲಿಂದ 500 ಮೀಟರ್ಸ್ ನಮಗೆ ಮೆಟ್ರೋ ಸ್ಟೇಷನ್ ಅವಾಗ ಇನ್ನೂ ಡಿಮ್ಯಾಂಡ್ ಆಗುತ್ತೆ. ಡಿಮ್ಯಾಂಡ್ ಆಗುತ್ತೆ ಖಂಡಿತ. ಸೊ ನಮ್ಮ ಪ್ರಾಪರ್ಟಿ ಬಂದ್ಬಿಟ್ಟು ನೆಲಮಂಗಲ ಬೈಪಾಸ್ ಇಂದ ಜಸ್ಟ್ 500 ಮೀಟರ್ಸ್, ಹೈವೇ ಇಂದ ಜಸ್ಟ್ 50 ಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ಇದೆ ಸರ್. ಇರೋದೇ ಲಿಮಿಟೆಡ್ ಸೈಟ್ಸ್. ಅದ್ರಲ್ಲಿ ಆಲ್ರೆಡಿ 2 ಮನೆಗಳು ಕಂಪ್ಲೀಟ್ ಆಗಿದೆ. ಸೊ ನೀವು ಕೂಡ ಇಲ್ಲಿ ಮನೆ ಕಟ್ಕೋಬಹುದು ಸರ್. ಬೋರ್ ಇದೆ ಸರ್ ಆಲ್ರೆಡಿ ಲೇಔಟ್ ಅಲ್ಲಿ. ನೀರಿನ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡು ಅವಶ್ಯಕತೆನೇ ಇಲ್ಲ ಸರ್. ನೀವು 100 ಲೇಔಟ್ ನೋಡಿರ್ತೀರಾ, 100 ಕಡೆ ಸೈಟ್ ವಿಸಿಟ್ ಕೂಡ ಮಾಡಿರ್ತೀರಾ. ಸೊ ನಮ್ಮ ಪ್ರಾಪರ್ಟಿನೂ ಕೂಡ ಒಂದ್ಸಲಿ ವಿಸಿಟ್ ಮಾಡಿ, ನಿಮ್ಗೆ 100% ನಮ್ಮ ಪ್ರಾಪರ್ಟಿ ಇಷ್ಟ ಆಗುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನಿವಾಗ ಬೆಂಗಳೂರಿಂದ ಸೀದಾ ನೆಲಮಂಗಲ ಹತ್ರ ಬಂದಿದ್ದೀನಿ. ನೆಲಮಂಗಲ ಬೈಪಾಸ್ ಹತ್ರನೇ ಇರ್ತಕ್ಕಂಥ ಲೇಔಟ್ ಅಲ್ಲಿ ಇದ್ದೀನಿ. ನೆಲಮಂಗಲ ಬೈಪಾಸ್ ಇಂದ ಹಾಸನ್ಗೆ ಹೋಗ್ತಕ್ಕಂಥ ಏನು ಹೈವೇ ಇದೆಯೋ ಆ ಹೈವೇಯಿಂದ ಜಸ್ಟ್ 500 ಮೀಟರ್ ಪಕ್ಕದಲ್ಲಿ ಇರ್ತಕ್ಕಂಥ ಲೇಔಟ್ ಅಲ್ಲಿ ಇದ್ದೀನಿ. ಇಲ್ಲಿ ಪಕ್ಕದಲ್ಲಿ ಏನು ಬಿಲ್ಡಿಂಗ್ ಕಾಣ್ತಾ ಇದೆಯೋ, ಕಾಂಪೌಂಡ್ ಕಾಣ್ತಾ ಇದೆಯೋ, ಅದ್ರ ಪಕ್ಕ ಇರ್ತಕ್ಕಂಥದ್ದೇ ಹೈವೇ ಅದು. ಮತ್ತು ಇಲ್ಲೂ ನೋಡ್ತಾ ಇರ್ಬೋದು, ಎಲ್ಲ ಬಿಲ್ಡಿಂಗ್ಗಳು, ಮನೆಗಳು ಎಲ್ಲ ಆಗಿದೆ. ಸೊ ಆಲ್ರೆಡಿ ಇಲ್ಲೂ ಕೂಡ ಅಷ್ಟೇ ಮನೆಗಳನ್ನೆಲ್ಲ ಕಟ್ಕೋತಾ ಇದ್ದಾರೆ. 2 ಮನೆ ಅಲ್ಲೂ ಕೂಡ ಒಂದು ಕಂಪ್ಲೀಟ್ ಪೊಸಿಷನಲ್ಲಿದೆ. ಆಲ್ಮೋಸ್ಟ್ ಇದು ಕೂಡ ಕಂಪ್ಲೀಟ್ ಆಗಿದೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಗೃಹ ಪ್ರವೇಶ ಕೂಡ ಒಂದು ಪೆಂಡಿಂಗ್ ಇದೆ ಅಷ್ಟೇ. ಸೊ ಇಂತಕ್ಕಂಥ ಲೇಔಟಲ್ಲಿ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಎಷ್ಟು ಸೈಟ್ಗಳಿದ್ದಾವೆ, ಸೊ ಎಷ್ಟು ಸೋಲ್ಡ್ ಔಟ್ ಆಗಿದೆ, ಸೊ ಏನು ಅಪ್ರೂವಲ್ ಬರುತ್ತೆ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಅರ್ಕ ರಿಯಲೇಟರ್ ಸಂಸ್ಥೆ ಕಡೆಯಿಂದ ಅಂಜನ್ ಸರ್ ನಮ್ಮ ಜೊತೆ ಜಾಯಿನ್ ಆಗ್ತಾರೆ. ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಒಂದೊಳ್ಳೆ ಸ್ಪಾಟು, ಅದರಲ್ಲೂ ಒಂದು ಪ್ರೈಮ್ ಲೊಕೇಶನ್ ಅಂತಲೇ ಹೇಳ್ಬೋದು. ನೆಲಮಂಗಲ ಸುತ್ತಮುತ್ತ ಯಾರೆಲ್ಲ ಸೈಟ್ ಬೇಕು ಅಂತ ನೋಡ್ತಾ ಇದ್ರೋ, ನೆಲಮಂಗಲ ಬಿಟ್ಟು ತುಂಬ ದೂರ ಕರ್ಕೊಂಡು ಬಂದಿಲ್ಲ ನಿಮ್ಮನ್ನು. ನೆಲಮಂಗಲದಿಂದ ಜಸ್ಟ್ 500 ಮೀಟ್ರು, ಅದು ಕೂಡ ಬೈಪಾಸು. ತುಮಕೂರಿಗೆ ಹೋಗ್ತಕ್ಕಂಥ ಬೈಪಾಸ್ ಸರ್ಕಲ್ ಇದೆಯಲ್ಲ, ಅಲ್ಲಿಂದ ಜಸ್ಟ್ ಒಂದು 500 ಮೀಟ್ರು ಡಿಸ್ಟೆನ್ಸಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಇರ್ತಕ್ಕಂಥದ್ದು. ಒನ್ ಟೈಮ್ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ. ಒಂದು ಅಲ್ಟಿಮೇಟ್ ಪ್ರೈಮ್ ಲೊಕೇಶನ್ನಲ್ಲೇ ನಾವು ಸೈಟ್ ತೊಗೊತಾ ಇರೋದು ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಸೊ ಬನ್ನಿ ಸರ್. ನಮಸ್ಕಾರ. ನಮಸ್ತೆ. ಹೇಗಿದ್ರೆ ಸರ್? ಸೂಪರ್ ಸರ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಈಗ ನೆಲಮಂಗಲ ಬೈಪಾಸಿಂದ ಜಸ್ಟ್ 500 ಮೀಟರ್ಸ್ ಡಿಸ್ಟೆನ್ಸಲ್ಲಿ ಇರ್ತಕ್ಕಂಥ ಲೇಔಟಲ್ಲಿ ಇದ್ದೀವಿ. ನೀವು ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬೇಕಂದ್ರೆ ಹೈವೇ ಪಕ್ಕದಲ್ಲಿ ಇರ್ತಕ್ಕಂಥದ್ದೇ ಅಲ್ವಾ? ಅಂದ್ರೆ ಬೈಪಾಸಿಂದ ಹೈವೇ ಅಂದ್ರೆ ಎಷ್ಟು ಡಿಸ್ಟೆನ್ಸ್ ಇದೆ ಸರ್? ನಿಮ್ಗೆ ಎಕ್ಸಾಕ್ಟ್ ಆಗಿ ಬೈಪಾಸ್ ಏನು ನೆಲಮಂಗಲ ಕುಣಿಗಲ್ ಬೈಪಾಸ್ ಇದೆಯಲ್ಲ, ಬೈಪಾಸ್ ಇಂದ ಜಸ್ಟ್ 500 ಮೀಟರ್ಸ್ ಅಲ್ಲೇ ಲೇಔಟ್ ಇರೋದು. ಹೈವೇ ಇಂದ ಜಸ್ಟ್ 50 ಮೀಟರ್ಸ್. ಅಂದ್ರೆ ನಿಮ್ಗೆ ಇಲ್ಲಿ ನಿಂತ್ಕೊಂಡ್ರೆ ಲೇಔಟ್ ಇಲ್ಲಿ ಹೈವೇ ಕಾಣಿಸುತ್ತೆ ನಿಮಗೆ. ಸೊ ಅಷ್ಟು ಕ್ಲೋಸ್ ಡಿಸ್ಟೆನ್ಸ್ ಅಲ್ಲಿ ಪ್ರಾಜೆಕ್ಟ್ ಇರೋದು. ಸೊ ನೆಲಮಂಗಲ ಸುತ್ತಮುತ್ತ ಯಾರೆಲ್ಲ ಸೈಟ್ ತಗೊಂತಾರೋ ಒಂದು ಪ್ರೈಮ್ ಲೊಕೇಶನ್ ಅಂತ ಇದಾವೆ ಕೆಲವು. ಹೌದು ಸರ್. ಅದ್ರಲ್ಲಿ ಇದು ಕೂಡ ಒಂದು ಇದು ಕೂಡ ಹೌದು ಸರ್. ಅಲ್ವಾ? ಹೌದು. ಸೊ ಇನ್ವೆಸ್ಟ್ಮೆಂಟ್ ಪರ್ಪಸ್ ಆದ್ರೂ, ಮನೆ ಕಟ್ತೀನಿ ಅಂದ್ರೂ ಎಲ್ಲದಕ್ಕೂ ಸೂಟೇಬಲ್ ಇರ್ತಕ್ಕಂಥ, ಯೋಗ್ಯತೆ ಇರ್ತಕ್ಕಂಥ ಒಂದು ಲೇಔಟ್. ಓಕೆ ಸರ್, ಮತ್ತೆ ಈಗ ಜಾಸ್ತಿ ತಡ ಮಾಡೋದು ಬೇಡ, ಈ ಲೇಔಟ್ ಬಗ್ಗೆ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಬೋಣ. ಓಕೆ. ಸೊ ಎಕ್ಸಾಕ್ಟ್ ಎಲ್ಲಿದ್ದೀವಿ ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀವಿ. ಎಷ್ಟು ಸೈಟ್ಸ್ಗಳಿದೆ ಸರ್? ಸೊ ಇಲ್ಲಿ ಬಂದ್ಬಿಟ್ಟು ಟೋಟಲ್ 45 ಸೈಟ್ಸ್ ಇದೆ ಸರ್. 45 ಸೈಟ್ಸ್ ಇದೆ. ಹೌದು. ಸೊ 45 ಸೈಟ್ಸ್ ಕೂಡ ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಇದಾವೆ? ಸೊ ಇಲ್ಲಿ ನಿಮಗೆ 30-40 ಇದೆ, 30-50 ಇದೆ. ಸೊ ಅದಕ್ಕಿಂತ ಕಡಿಮೆ ಡೈಮೆನ್ಷನ್ ಒಂದು 1000 ಸ್ಕ್ವೇರ್ ಫೀಟ್ ಅಲ್ಲೂ ನಿಮಗೆ ಸೈಟ್ಗಳು ಸಿಗುತ್ತೆ ಇಲ್ಲಿ. 45 ಅವೈಲೇಬಲ್ ಇದಾವೆ ಹೇಗೆ? ಇಲ್ಲ ಸರ್. ಆಲ್ಮೋಸ್ಟ್ 50% ಸೋಲ್ಡ್ ಔಟ್ ಆಗಿದೆ. ಇನ್ನು 25 ಸೈಟ್ ಮಾತ್ರ ಅವೈಲೇಬಲ್ ಇದೆ ಸರ್. ಜಸ್ಟ್ 50% ಸೈಟ್ಸ್ ಮಾತ್ರ ಅವೈಲೇಬಲ್ ಇರ್ತಕ್ಕಂಥದ್ದು. ಇದ್ರಲ್ಲಿ ಆಫ್ ಸೈಟ್ಸ್ ಏನು ಸಿಗಲ್ವಾ? ಆಫ್ ಸೈಟ್ ಯಾವುದು ಇಲ್ಲ. ನಿಮಗೆ ಕಡಿಮೆ ಡೈಮೆನ್ಷನ್ ಅಂದ್ರೆ 1000 ಸ್ಕ್ವೇರ್ ಫೀಟ್ ಸೈಟ್ಗಳು ಸಿಗುತ್ತೆ. 1000 ಸ್ಕ್ವೇರ್ ಫೀಟ್ ಸಿಗುತ್ತೆ. ಅದು ಬಿಟ್ರೆ ಮೇಜರ್ ಬಂದು 30-40 ಸಿಗುತ್ತೆ, 30-50 ಸಿಗುತ್ತೆ. 30-40 30-50. ಹೌದು ಸರ್. ಮಿನಿಮಮ್ ಬಂದ್ಬಿಟ್ಟು ಬೇಸಿಕ್ 1000 ಸ್ಕ್ವೇರ್ ಫೀಟ್. 1000 ಸ್ಕ್ವೇರ್ ಫೀಟ್ ಸ್ಟಾರ್ಟ್ ಆಗುತ್ತೆ. ಓಕೆ. ಏನೇನು ಅಮ್ಯುನಿಟೀಸ್ ಕೊಡ್ತಾ ಇದ್ದೀರಾ ಸರ್? ಸರ್ ಇಲ್ಲಿ ಬಂದ್ಬಿಟ್ಟು ನೋಡಿ 30 ಫೀಟ್ ವೈಡ್ ರೋಡ್ ಇದೆ ನಿಮಗೆ. 30 ಫೀಟ್ ತಾರ್ ರೋಡ್ ನೀವು ನೋಡ್ಬೋದು. 30 ಫೀಟ್ ತಾರ್ ರೋಡ್ ಇದೆ.
ಆಮೇಲೆ ಎಲೆಕ್ಟ್ರಿಕ್ ಸ್ಟ್ರೀಟ್ ಲೈಟ್ಸ್ ಇದೆ, ಎಲೆಕ್ಟ್ರಿಕ್ ಕನೆಕ್ಷನ್ ಆಗಿದೆ, ಸೀವೇಜ್ ಆಗಿದೆ, ವಾಟರ್ ಕನೆಕ್ಷನ್ ಆಗಿದೆ. ಸೊ ಇಮಿಡಿಯೇಟ್ ನೀವು ಮನೆ ಕಟ್ಕೊಳಕ್ಕೆ ಏನೇನ್ ಬೇಕೋ ಎಲ್ಲಾ ಫೆಸಿಲಿಟೀಸು ಈ ಲೇಔಟ್ ಅಲ್ಲಿ ರೆಡಿ ಇದೆ. ಒಂದು ಬೇಸಿಕ್ ಕಮ್ಯುನಿಟೀಸ್ ಏನೇನ್ ಬೇಕೋ ಪ್ರತಿಯೊಂದು ರೆಡಿ ಇದೆ. ಸೈಟ್ ನಂಬರ್ ಆಗಿರ್ಬೋದು, ಡಿಮಾರ್ಕೇಶನ್ ಆಗಿರ್ಬೋದು, ಸೊ ಪ್ರತಿಯೊಂದು ಕೂಡ ರೆಡಿ ಇದೆ ಸರ್. ಯಾವ ಫೇಸಿಂಗ್ ಅಲ್ಲಿ ಅವೈಲೇಬಲ್? ಇಲ್ಲಿ ಬಂದ್ಬಿಟ್ಟು ಈಸ್ಟ್ ಮತ್ತೆ ವೆಸ್ಟ್ ಫೇಸಿಂಗ್ ಅಲ್ಲಿ ಅವೈಲೇಬಲ್. ಈಸ್ಟ್ ಮತ್ತೆ ವೆಸ್ಟ್ ಫೇಸಿಂಗ್. ಸರ್ ಇಲ್ಲೇನಿದೆಯೋ ಇಲ್ಲೆಲ್ಲ ಸಿಂಗಲ್ ಸೈಟ್, ಇದೆಲ್ಲ ವೆಸ್ಟ್ ಫೇಸಿಂಗ್ ಸೈಟ್ ಸರ್. ನಿಮಗೆ ವೆಸ್ಟ್ ಫೇಸಿಂಗ್. ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಇಲ್ಲಿ ಬಂದ್ಬಿಟ್ಟು ಎರಡೆರಡು ಸೈಟ್ ಬರುತ್ತಲ್ಲ, ಆ ಕಡೆ ಈ ಕಡೆ ಒಂದು. ಹೌದು ಸರ್. ಅದೊಂದು ಲಾಸ್ಟಿಗೆ ಈ ಕಡೆ ಸಿಂಗಲ್ ಸೈಟ್. ಸೊ ಲಾಸ್ಟಿಗೆ ಏನ್ ಡೆಡ್ ಎಂಡ್ ಇದೆಯೋ ಅದೆಲ್ಲ ಸಿಂಗಲ್ ಸೈಟ್ಸ್, ಮಧ್ಯೆ ಇರ್ತಕ್ಕಂಥದ್ದು ಡಬಲ್ ಸೈಟ್ಸ್. ಹೌದು. ಸೊ ಇಷ್ಟು ನೋಡ್ತಾ ಇದ್ರಲ್ಲ, ಇಲ್ಲಿ ಸೈಟ್ಸ್ಗಳು ಇರ್ತಕ್ಕಂಥದ್ದು. ಸೊ ನಿಮ್ಗೆ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬಹುದು. ಇರೋದೇ 50% ಸೈಟ್ಸ್ಗಳು ಅವೈಲಬಿಲಿಟಿ ಇರ್ತಕ್ಕಂಥದ್ದು. ಸೊ ಮತ್ತೆ ಸುತ್ತಮುತ್ತ ಡೆವಲಪ್ಮೆಂಟ್ ಅಂತ ನೋಡೋದಾದ್ರೆ ಸರ್, ನಿಮಗೆ ಕುಣಿಗಲ್ ಬೈಪಾಸ್ ಮುಂಚೆನೇ ಹೇಳಿದೀನಿ, ಹತ್ರ 500 ಮೀಟರ್ಸ್ ಕುಣಿಗಲ್ ಬೈಪಾಸ್, 1 ಕಿಲೋಮೀಟರ್ ನೆಲಮಂಗಲ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಎಲ್ಲ ಸಿಗುತ್ತೆ. ಸೊ ಇಲ್ಲಿಂದ ನಿಮಗೆ 20 ಮಿನಿಟ್ಸ್ ಡ್ರೈವ್ ಅಲ್ಲಿ ನಿಮಗೆ ದಾಬಸ್ಪೇಟೆ ಕ್ವೀನ್ ಸಿಟಿಗೆ ರೀಚ್ ಆಗ್ತೀರಾ. ಸೊ ಈ ಕಡೆ ಹೋಯ್ತು ಅಂದ್ರೆ ನಿಮಗೆ ಮಾಧವರ ಮೆಟ್ರೋ ಸ್ಟೇಷನ್, 15 ಮಿನಿಟ್ಸ್ ಅಲ್ಲಿ ಮಾಧವರ ಮೆಟ್ರೋ ಸ್ಟೇಷನ್, BIEC ರೀಚ್ ಆಗ್ತೀರಾ. ಸೊ ಈ ಕಡೆ ಹೋದ್ರೆ ಕುಣಿಗಲ್ ನಿಮಗೆ ಹತ್ರ. ಸೊ ಈ ಕಡೆಯಿಂದ ಹೋದ್ರೆ ಮಾಗಡಿ ರೋಡ್ ನಿಮ್ಗೆ ತುಂಬಾ ಹತ್ರ ಇದೆ, ತುಮಕೂರು ಹತ್ರ. ಸೊ ಎಲ್ಲದಕ್ಕೂ ನಿಮ್ಗೆ ನಿಯರ್ ಇದೆ ಕನೆಕ್ಷನ್ಸ್. ಸೊ ಎಲ್ಲದಕ್ಕೂ ನಿಯರ್ ಇದೆ. ಮತ್ತೆ ಮೇನ್ ಆಗಿ ಮೇಜರ್ ಆಫ್ ಏರಿಯಾಗಳು ಏನಿದಾವ ಅವೆಲ್ಲದಕ್ಕೂ ಕೂಡ ಪ್ರೈಮ್ ಲೊಕೇಶನ್ ಅಂತಾನೆ ಹೇಳ್ಬೋದು ಅಲ್ವಾ ಸರ್? ಸರ್ ಮತ್ತೆ ಬೋರ್ ಎಷ್ಟಿದೆ ಸರ್ ಇಲ್ಲಿ? ಸೊ ಇಲ್ಲಿ ಸಿಂಗಲ್ ಬೋರ್ ಇದೆ ಸರ್, ಅದ್ರಲ್ಲಿ ನೀರು ಬರ್ತಾ ಇದೆ. ನೋಡಬಹುದು ಮನೆ ಕಟ್ಕೊಂಡವ್ರಿಗೆಲ್ಲ ನೀರಿನ ವ್ಯವಸ್ಥೆ ಇದೆ. ಅದ್ರ ಬಗ್ಗೆ ಏನು ವರಿ ಮಾಡೋ ಅವಶ್ಯಕತೆ ಇಲ್ಲ. ಅವರು ಬೇಕಾದ್ರೆ ಇಂಡಿವಿಜುವಲ್ ಬೋರ್ ಬೇಕಂದ್ರೆ ಹಾಕಿಸ್ಕೊಬಹುದು. ಓಕೆ ಸರ್, ಏನ್ ಡಾಕ್ಯುಮೆಂಟ್ ಅಪ್ರೂವಲ್ ಬರುತ್ತೆ ಸರ್? ಇದು ಬಂದ್ಬಿಟ್ಟು DC ಕನ್ವರ್ಷನ್ CMC ಖಾತಾ ಬರುತ್ತೆ ಸರ್. CMC ಖಾತಾ ಅಂದ್ರೆ ಸಿಟಿ ಲಿಮಿಟ್ಸ್ ಸೇರ್ತಾ? ಹೌದು, ಸಿಟಿ ಲಿಮಿಟ್ಸ್. ಹೌದು, ನೆಲಮಂಗಲ CMC ಖಾತಾ ಬರುತ್ತೆ ಸರ್. ಸೊ ಈ ಖಾತಾ ಎಲ್ಲ ರೆಡಿ ಇದೆ? ಈ ಖಾತಾ ಎಲ್ಲ ರೆಡಿ ಇದೆ ಸರ್. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆ ಸರ್. ನಾಳೆನೇ ಫುಲ್ ಕ್ಯಾಶ್ ಕೊಡ್ತೀನಿ ಅಂದ್ರೆ? ನಾಳೆನೇ ರಿಜಿಸ್ಟರ್ ಮಾಡ್ಕೊಡ್ತೀನಿ ಸರ್. ಶೋರ್ 100%. ಇನ್ ಕೇಸ್ ಲೋನ್ ಅಲ್ಲಿ ಹೋಗ್ತೀವಿ ಅಂದ್ರೆ? ಲೋನ್ ಅನ್ನೋದು ನಾನು 80% ವರೆಗೂ ಲೋನ್ ಮಾಡಿಸ್ಕೊಡ್ತೀನಿ. 80% ಲೋನು ಕೂಡ ಅವೈಲಬಿಲಿಟಿ ಇರ್ತವೆ. ಹೌದು ಸರ್. ಸೂಪರ್ ಸರ್. ಮತ್ತೆ ಈಗ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಸೈಟ್ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ, DC ಕನ್ವರ್ಷನ್. ಓಕೆ. ಸೊ ಇದು ರಿಜಿಸ್ಟ್ರೇಷನ್ ಆಗುತ್ತೆ? ಇದು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಸರ್. ನಾಳೆ ಅವ್ರನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂತೀನಿ ಅಂತ ನಾನು ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀನಿ. ಖಾತಾ ಎಲ್ಲ ರೆಡಿ ಇದೆ? ಖಾತಾ ಎಲ್ಲ ರೆಡಿ ಇದೆ. ಇಮಿಡಿಯೇಟ್ ರಿಜಿಸ್ಟ್ರೇಷನ್. ಲೋನ್ ಹೋಗ್ತಾರೆ ಅಂದ್ರೆ ಲೋನ್ ಪ್ರೊಸೆಸ್ಗೆ ಆಡ್ಲಿ ಒಂದು 15 ಡೇಸ್ ಟೈಮ್ ತಗೊಳುತ್ತೆ. ಇಲ್ಲ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್. ನಾಳೆ ಅವ್ರು ಫುಲ್ ಕ್ಯಾಶ್ ಮಾಡ್ಕೊಂತೀವಿ, ನಾಳೆನೇ ಮಾಡಿಸ್ಕೊಡ್ತೀವಿ. ಸೊ ಎಲ್ಲದಕ್ಕೂ ರೆಡಿ? ಎಲ್ಲದಕ್ಕೂ ರೆಡಿ ಇದೆ ಸರ್. ಓಕೆ ಸರ್, ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದು ಬಂದ್ಬಿಟ್ಟು 3,999 ಕೊಟ್ಟು ಮಾಡ್ತಾ ಇದ್ದೀವಿ ಸರ್. 3,999 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಅದರಲ್ಲಿ ನೆಗೋಷಿಯಬಲ್ ಸರ್? ನೆಗೋಷಿಯಬಲ್ ಇನ್ನೂ ಪ್ಲಾನ್ ಮಾಡಿಲ್ಲ, ಯಾಕಂದ್ರೆ ಇಲ್ಲಿ ಮಾರ್ಕೆಟ್ ವ್ಯಾಲ್ಯೂ ತುಂಬಾ ಜಾಸ್ತಿ ಇದೆ. ನೀವು ಅಕ್ಕಪಕ್ಕ ನೋಡಿ ಸುತ್ತಮುತ್ತ ಎಲ್ಲ ಮನೆಗಳು ಕನ್ಸ್ಟ್ರಕ್ಟ್ ಆಗ್ಬಿಟ್ಟಿದೆ, ಇಲ್ಲೂ ಮನೆಗಳು ಮಾಡ್ತಾ ಇದ್ದಾರೆ. ಹೈವೇಯಿಂದ ತುಂಬಾ ಹತ್ರ ಇದೆ. ನಿಮ್ಮ ಚಾನಲ್ ಇಂದ ಬಂದ್ರೆ 100 ರೂಪೀಸ್ ನೆಗೋಷಿಯೇಷನ್ ಮಾಡ್ಕೊಡ್ತೀವಿ. 100 ರೂಪೀಸ್ 3,899 ರೂಪಾಯಿ ಸ್ಕ್ವೇರ್ ಫೀಟ್. ಹೌದು ಸರ್, ಖಂಡಿತ. ಅದರಲ್ಲಿ ಏನು ನೆಗೋಷಿಯಬಲ್ ಇಲ್ಲ? ಅದರಲ್ಲಿ ಏನು ನೆಗೋಷಿಯೇಷನ್? ಅದೇ ಫೈನಲ್ ಪ್ರೈಸ್. 3,999 ರೂಪಾಯಿ ಕೋಟ್ ಮಾಡಿದ್ದಾರೆ. 100 ರೂಪೀಸ್ ಸ್ಪಾಟ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. 3,899 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ನೀವು ಪರ್ಚೇಸ್ ಮಾಡಬಹುದು. ಸೊ ಅಡ್ವಾನ್ಸ್ ಬುಕಿಂಗ್ ಅಂತ ಎಷ್ಟು ಅಂತ ಇದೆ ಸರ್? 10,000 ರೂಪಾಯಿ ಅಡ್ವಾನ್ಸ್ ಬುಕಿಂಗ್ ಅಂತ ಇದೆ. ಸೊ ಅವರು ಲೀಗಲ್ ಮುಗಿಸ್ಕೊಬೋದು, 1 ವೀಕ್ ಟೈಮ್ ಕೊಡ್ತೀವಿ. ಸೊ ಲೀಗಲ್ ಎಲ್ಲ ಓಕೆ ಆಯಿತು ಅಂದರೆ ಸೊ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಹೋಗ್ಬೋದು ಸರ್. ನೋ ಅಗ್ರಿಮೆಂಟ್ ಏನು ಇಲ್ಲ, ಇಮಿಡಿಯೇಟ್ ರಿಜಿಸ್ಟ್ರೇಷನ್. ಸೊ ಲೀಗಲ್ ಡಾಕ್ಯುಮೆಂಟ್ ತೊಗೊಳ್ಳಿ, 10,000 ರೂಪಾಯಿ ಕೊಟ್ಟು ಲೀಗಲ್ ಚೆಕ್ ಮಾಡಿಸ್ಕೊಳ್ಳಿ. ಲೋನಲ್ಲಿ ಹೋಗ್ತೀರಾ ಲೋನು, ಫುಲ್ ಕ್ಯಾಶ್ ಹೋಗ್ತೀರಾ ಫುಲ್ ಕ್ಯಾಶ್. ಸೊ ದೆನ್ ಅಗ್ರಿಮೆಂಟ್ ಹಾಕೋಬೇಕು, ಅಕೌಂಟ್ ಮಾಡ್ಬೋದು. ಲೋನ್ಗೆ ಹೋಗ್ತೀರಾ ಅಂದ್ರೆ ಅಗ್ರಿಮೆಂಟ್ ಹಾಕೋಬೇಕು ಸರ್. ಲೋನ್ ಹೋಗಲ್ಲ, ನಾನು ಫುಲ್ ಕ್ಯಾಶ್ ರೆಡಿ ಇದ್ದೀನಿ ಅಂದ್ರೆ ಇಮಿಡಿಯೇಟ್ ಏನಿದೆ ಇನ್ ಕೇಸ್ ಅಗ್ರಿಮೆಂಟ್ ಮಾಡಿ ಸ್ವಲ್ಪ ದಿನ ಟೈಮ್ ಲೋನ್ ಆ ಥರ ಪ್ರೋಸೆಸ್ ಇದೆ ಸರ್, ಅವೈಲೇಬಲ್ ಇದೆ. ಮಾಡ್ಕೊಡೋದು. ಸೂಪರ್ ಸರ್. ಈಗ ಸುತ್ತಮುತ್ತ ಡೆವಲಪ್ಮೆಂಟ್ ಹೇಳಿದ್ರಿ, ಇಲ್ಲಿನ ಬೇಸಿಕ್ ಅಮ್ಯುನಿಟೀಸ್ ಬಗ್ಗೆ ತಿಳಿಸ್ಕೊಟ್ರಿ. ಮತ್ತೆ ಆಲ್ಮೋಸ್ಟ್ ಸುತ್ತಮುತ್ತ ಎಲ್ಲ ಮನೆಗಳು ಇದಾವೆ ಸರ್. ಮನೆಗಳು ಆಲ್ರೆಡಿ ಕಟ್ಬಿಟ್ಟಿದ್ದಾರೆ. ಸೊ ಅಲ್ಲೆಲ್ಲ ನೋಡ್ತಾ ಇರ್ಬೋದು, ಮನೆಗಳು ನೋಡ್ಕೊಳ್ಳಿ. ಸೊ ಅಲ್ಲೆಲ್ಲ ಸುತ್ತ ಮನೆಗಳಿದೆ. ಮತ್ತೆ ಇಲ್ಲೂ ಕೂಡ ಮನೆ ಹೇಳ್ಬೋದು. ಆ ವೈಟ್ ಮನೆ ಇದೆಯಲ್ಲ, ಅದ್ರ ಮೇಲಿಂದ ಹತ್ತಿದ್ರೇನೆ ನಮಗೆ ಕಾಣುತ್ತೆ ಪಕ್ಕದಲ್ಲಿ ಹೈವೇ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು, ನೆಲಮಂಗಲ ಬೈಪಾಸ್ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕೂಡ ವ್ಯೂ ಆ ಮನೆ ಮೇಲೆ ಕಾಣಿಸುತ್ತೆ. ನೀವು ಬಂದರೂ ಕೂಡ ಸೈಟ್ ವಿಸಿಟ್ ಮಾಡಿದಾಗ ಆ ಮನೆ ಮೇಲೆ ಹತ್ತಿ ಚೆಕ್ ಮಾಡ್ಬೋದು ಕೂಡ. ಸರ್ ಈಗ 3,899 ರೂಪಾಯಿ ಫೈನಲ್ ಪ್ರೈಸ್. ಹೌದು ಸರ್. ಅದಕ್ಕಿಂತ ನೆಗೋಷಿಯಬಲ್ ಏನು ಕೇಳಂಗಿಲ್ಲ ಸರ್. ಓಕೆ, ಈಗ ಎಲ್ಲಿಗೆ ಬರ್ಬೇಕು ಸರ್ ಸೈಟ್ ಬಗ್ಗೆ ವಿಚಾರಿಸ್ಬೇಕಂದ್ರೆ? ಸರ್ ಸೈಟ್ ಬಗ್ಗೆ ವಿಚಾರಿಸ್ಬೇಕು ಅಂದರೆ ನೀವು ಡೈರೆಕ್ಟ್ ಲೇಔಟಿಗೆ ಬರ್ಬೋದು. ಲೇಔಟಲ್ಲಿ ನಾವು ಯಾವತ್ತೂ ಅವೈಲೇಬಲ್ ಇರ್ತೀವಿ. ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ನಮ್ಮ ಆಫೀಸ್ ಬಂದ್ಬಿಟ್ಟು ಕೆಂಗೇರಿ ವೈಸಳ ಸರ್ಕಲ್ ಇದೆ. ಸೊ ನೀವು ಅಲ್ಲಿ ಬಂದು ಎನ್ಕ್ವೈರ್ ಮಾಡ್ಬೋದು. ಸೊ ಎಲ್ಲಾದರೂ ನಮಗೆ ಫೋನ್ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಪ್ರತಿಯೊಂದು ಡೀಟೇಲ್ಸ್ ಕಲೆಕ್ಟ್ ಮಾಡಬಹುದು. ಖಂಡಿತ ಅಲ್ವಾ ಸರ್? ಓಕೆ, ನೋಡಿದ್ರಲ್ಲ ಪ್ರತಿಯೊಂದು ಡೀಟೇಲ್ಸ್ ನಮಗೆ ಅಂಜನ್ ಸರ್ ತಿಳಿಸ್ಕೊಟ್ರು. ಯಾರಿಗೆಲ್ಲ ಈ ಲೇಔಟಲ್ಲಿ ಇಟ್ಬೇಕಂತ ನೋಡ್ತಾ ಇದ್ರು, ಈ ಲೇಔಟ್ನ ಹೆಸರು ರಾಘವೇಂದ್ರ ಎನ್ಕ್ಲೇವ್ ಅಂತೇಳಿ ಆಲ್ರೆಡಿ ಅಲ್ಲೆಲ್ಲ ಬ್ಯಾಡ್ಜಿಂಗ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ನೋಡಿ ಬೋರ್ಡ್ ಮೇಲೆ ನೇಮು. ಸೊ ಅರ್ಕಾ ರಿಯಲೇಟರ್ ಸಂಸ್ಥೆ ಕಡೆಯಿಂದ ರಾಘವೇಂದ್ರ ಎನ್ಕ್ಲೇವಲ್ಲಿ ಯಾರಾದರೂ ಸೈಟ್ ಬೇಕಂತ ನೋಡಿದ್ರೆ, ನೆಲಮಂಗಲ ಸುತ್ತಮುತ್ತ ಬೇಕು, ನನಗೆ ಪ್ರೈಮ್ ಲೊಕೇಶನಲ್ಲೇ ಬೇಕು ಅಂತ ಹೇಳಿದ್ರೆ
ಸೊ ಈ ಲೇಔಟ್ನ ನಿಮಗೆ ತೋರಿಸಿದ್ದೀವಿ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀವಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ವಿಡಿಯೋದಲ್ಲಿ ಆಲ್ರೆಡಿ ನಂಬರ್ನ ಮೆನ್ಷನ್ ಮಾಡಿದ್ದೀನಿ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಸೊ ಕೆಂಗೇರಿ ಹೊಯ್ಸಳ ಸರ್ಕಲಲ್ಲಿ ಇರ್ತಕ್ಕಂಥವ್ರ ಆಫೀಸ್ ಕೂಡ ವಿಸಿಟ್ ಮಾಡ್ಬೋದು. ಇಲ್ಲ ಅಂದರೆ ಇಲ್ಲಿ ಲೇಔಟಿಗೆ ಬರ್ತೀನಿ ಡೈರೆಕ್ಟಾಗಿ ಅಂದರೆ ಇಲ್ಲಿ ಕೂಡ ಬರ್ಬೋದು. ಸೊ ಕಾಂಟ್ಯಾಕ್ಟ್ ಮಾಡಿಕೊಂಡು ಬನ್ನಿ, ಎಲ್ಲಿಗೆ ಬರಬೇಕು, ನಿಮ್ಗೆ ಎಲ್ಲಿ ನಿಯರ್ ಆಗುತ್ತೋ ನಿಯರ್ ಬೈ ಇರೋರು ಡೈರೆಕ್ಟಾಗಿ ಬರ್ಬೋದು. ಇಲ್ಲ ಆ ಕಡೆ ಕೆಂಗೇರಿಯಿಂದ ಆ ಕಡೆ ಇರೋರು ಇವ್ರ ಆಫೀಸ್ ವಿಸಿಟ್ ಮಾಡ್ಬೋದು. ಎಲ್ಲ ಆಪ್ಷನ್ಸು ಕೂಡ ಇದೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಯಾವುದೇ ಲೇಔಟ್ ಇರಲಿ ಯಾವುದೇ ಸೈಟ್ ಇರಲಿ ಅದರದ್ದೇ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ ಇರುತ್ತೆ. ಒಬ್ಬರಲ್ಲ ಇಬ್ಬರು ಲೀಗಲ್ ಲಾಯರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡು ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯುತವಾಗಿ ಮುಂದುವರಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. 3,899 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಫೈನಲ್. ಅದರಲ್ಲಿ ಏನು ಕೇಳಬೇಡಿ ಅಂತ ಹೇಳಿದ್ರೆ, ಸೊ ಆದಷ್ಟು ಅದರಲ್ಲೂ ಸ್ವಲ್ಪ ಟ್ರೈ ಮಾಡಿ ಏನೋ ಒಂದು ಹೆಚ್ಚು ಕಮ್ಮಿ ಮಾಡಿಕೊಡಿ. ಖಂಡಿತ ಸರ್, ಆಗ್ಬೋದಾ ಸರ್? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.